ಏನು ಏನು ದ್ರೋಣಾಚಾರ್ಯರು ವಿರಮಿಸಿದ್ರಲ್ಲ ಯುದ್ಧದಿಂದ. ವಿರಮಿಸಿರೋ ಅವರನ್ನು ಗೌರವಯುತವಾಗಿ ನಾವು ಬೀಳ್ಕೊಟ್ಟೆವು. ತದನಂತರದ ಬಂದ ತಲೆ ನಿನ್ನ ತಲೆ ನಿನ್ನದು, ಅದು ನನ್ನ ತಲೆ ನನ್ನದಲ್ಲ, ನಿನ್ನದೇ ಎನ್ನುವಾಗ ನನ್ನ ಉತ್ಸಾಹ, ನನ್ನ ಬಿರುಸು, ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ನನ್ನ ಸಂಪತ್ತು ಎಲ್ಲವನ್ನು ನಿನ್ನಲ್ಲಿ ಆವಾಹಿಸಿ ಅಲ್ವಾ ನಿನ್ನನ್ನು ಇವತ್ತಿನ ದಿನ ಯುದ್ಧದಲ್ಲಿ. ಇಲ್ಲದಿದ್ರೆ ಪರೀಕ್ಷಾರಂಗದಲ್ಲಿ ಸೋತು ತಲೆ ತಗ್ಗಿಸಿ ಆತ್ಮಹತ್ಯೆಯ ಶರಣು ತಪ್ಪಿತ ನನ್ನನ್ನು ಆತ್ಮಹತ್ಯೆ ಯಾರು ಮಾಡಿಕೊಳ್ಳಬಾರದು ಎನ್ನುವುದನ್ನು ಪ್ರಪ್ರಥಮ ಬಾರಿಗೆ ಹೇಳಿಕೊಟ್ಟವನು. ಪ್ರಪಂಚದಲ್ಲಿ ಘಂಟಾಘೋಷವಾಗಿ ಆತ್ಮಹತ್ಯೆ ಅಪರಾಧ ಅಂತ ಮಾಡಿ ಹೊಸ ನಿಯಮವನ್ನು ರಚಿಸಿ ನಿನಗೇನಾಗಬೇಕು, ಏನು ಬೇಕು ನಿನಗೆ ಗುರುತು ಪತ್ರ ಒಯ್ದದ್ದು, ಉಳಿದವರಿಗಿಂತ ದೊಡ್ಡದನ್ನು ನಾನು ಕೊಡ್ತೇನೆ ಅಂತ ಆ ಕ್ಷಣದಲ್ಲಿ ಕೊಟ್ಟದ್ದು. ಏನೂ ಇಲ್ಲದ ನನಗೆ ಅಂಗರಾಜ್ಯಾಭಿಷೇಕವನ್ನು ಮಾಡಿ, ನೀನು ಅನವಹಿತದಲ್ಲೇ ಆದರೂ ನನಗೆ ರಾಜ್ಯಾಭಿಷೇಕವನ್ನು ಮಾಡಿ ಅಂಗದೇಶದ ರಾಜನನ್ನಾಗಿ ಮಾಡಿ ಗಂಗಾ ಈವರೆಗೆ ಬೆಳೆದು ನಿಲ್ಲುವಲ್ಲಿ ಮೂಲ ಕಾರಣ. ಅದು ಯಾವುದರ ಕಾರಣವೇ ನಾನಿದ್ದೇನೆ. ಅದು ಯಾವುದರ ಅಂಗ? ಹಸ್ತಿನಾವತಿಯ ಅಂಗರಾಜ್ಯ. ಆದ ಕಾರಣವೇ ಇವತ್ತು ನನ್ನ ಅಂತಃಪುರದವರೆಗೆ ನಿನ್ನನ್ನು ತಡೆಯುವವರು ಯಾರು? ಅಂಗಯ್ಯದವರ ಜಾಗ ಆದ್ರೂ ಅಂಗರಾಜ್ಯದ ಅಧಿಪತಿ ಬಲ್ಲೇನಯ್ಯ ಅಂತ ಕೇಳುವುದಕ್ಕೆ ನಮಗೆ ಒಂದು ವಿಳಾಸ ಆದದ್ದೇ ನಿಲ್ಲಿ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನೂ ನಿನ್ನಲ್ಲಿ ನಿಕ್ಷೇಪಿಸಿ ನನ್ನ ಉತ್ಸಾಹವನ್ನೇ ಬಂಡವಾಳವನ್ನಾಗಿಸಿ ನಿನ್ನನ್ನು ಇವತ್ತಿನ ದಿನ ಯುದ್ಧದಲ್ಲಿ ಕಳಿಸಿದ್ದು. ಇವತ್ತು ಒಂದಲ್ಲ ಎರಡಲ್ಲ, ಪ್ರತಿಯೊಬ್ಬರೂ ನೋಡುವ ಹಾಗೆ 14 ಲೋಕಗಳು ನೋಡುವ ಹಾಗೆ ಇವತ್ತಿನ ದಿನ ನನ್ನ ಕರ್ಮ ನನಗೆ ವಿಜಯವನ್ನು ತಂದು ಕೊಡ್ತಾನೆ ಅಂತಂದ್ರೆ ಪರಿಣಾಮದಲ್ಲಿ ಇವತ್ತಿನ ದಿನ ನಾನು ಅನುಭವಿಸಿದ ಸೋಲು ಇದುವರೆಗೆ ಸೋಲಿಸದೇ ಇದ್ದಂತ ಅನುಭವ. ಹಾಗಿರುವಾಗ ಇದು ನಿನ್ನ ದೌರ್ಬಲ್ಯ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಯಾಕೆ ಕಾರಣ ಏನು ಅಂತ ನನಗೆ ಗೊತ್ತು. ನಮ್ಮ ಸೇನೆ ಎನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ ಎನ್ನುವ ಕಾರಣಕ್ಕಾಗಿ ಹೋಗು. ನಿನ್ನನ್ನು ನೋಡಿದರೆ ನೀನೇ ಅಪರಾಧಿಯಾಗಿದ್ದರೆ, ನೀನು ನಿಷ್ಕ್ರಿಯನಾಗಿದ್ದರೆ, ನೀನು ದುರ್ಬಲನಾಗಿದ್ದರೆ ಇವತ್ತಿನ ಸಭೆಗೆ ನೀನು ಬರ್ತಿರಲಿಲ್ಲ. ಆದ್ರೆ ನೀನು ಬಂದಿದ್ದೀ ಎನ್ನುವುದು ನಾನು ಇಷ್ಟು ಎತ್ತರಕ್ಕೆ ಏರಲಿಕ್ಕೆ ಇಲ್ಲ. ನೀನು ಪ್ರಾಮಾಣಿಕ ಎನ್ನುವುದನ್ನು ತೋರಿಸ್ತದೆ. ಆದ್ರೆ ಬಂದವನು ಬಂದೇ ಉಳಿದ ದಿನಗಳಲ್ಲಿ ಕೌರವ ಒಂದು ಸಭೆಯನ್ನು ಸೇರಿಸ್ತಾನೆ ಅಂತ ಆದರೆ ಗಲ 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 ಗಲ. ಅದರಲ್ಲಿಯೂ ಎಲ್ಲರಿಗಿಂತ ಅಧಿಕವಾಗಿರುವುದು ಎರಡೇ ಧ್ವನಿ. ಒಂದು ನಮ್ಮ ಅಶ್ವತ್ಥಾಮರದ್ದು, ಒಂದು ನಿನ್ನದು. ನಮಗೆ ಕೃಷ್ಣ ಸಂತಾನ ಪ್ರಸಂಗವನ್ನೇ ಮರೆಯುವ ಹಾಗೆ ನಿನ್ನನ್ನು ಈವರೆಗೆ ತಂದು ನಿಲ್ಲಿಸಿದ್ದೆ ನಾನು. ಅಡಿಗಡಿಗೆ ಅರ್ಹ ಬಿಡು ಬಿಡು ಚಿಂತೆಯ ನಾನಿದ್ದೇನೆ.
ಇದ್ದವರ ಬರ್ತದೆ ಅಂತಲ್ಲ ಎನ್ನುವಾಗ ಈಗ ನಮ್ಮಲ್ಲಿ ಯಾರಿಗೆ ವೇಷ ಹಾಕಿಸುವುದು ನಾವು? ವೇಷ ಹಾಕಿಸಿ ನಡೆಯುವಂತ ಕಥೆಯಾಯ್ತು. ಒಂದು ಕೆಲಸ ಮಾಡೋಣ. ಮೊದಲೆಲ್ಲ ನಾವು ಸ್ವಲ್ಪ ಚಿಕ್ಕ ಪ್ರಾಯದವರಲ್ಲಿ ಆ ವೇಷವನ್ನು ಮಾಡಿಸ್ತಿದ್ದೆವು. ಈ ಸಲ ನಮ್ಮ ತಂಡದಲ್ಲಿ ಸ್ವಲ್ಪ ವಯೋವೃದ್ಧರಿಗೆ ಕೊಡುವ ವೇಷವನ್ನು ಯಾರಾಗಿತ್ತು? ಒಬ್ಬ ಸಾರಥಿ ಸಿಕ್ಕಿದರೆ ನೀನು ಏನು ಮಾಡ್ತೀರಿ? ಒಬ್ಬ ಸಾರಥಿ ಸಿಕ್ಕಿದರೆ ಅಲ್ಲಿರುವ ನಿಮ್ಮ ಸೇನೆಗಳನ್ನೆಲ್ಲ ಬಡಿದು ನನ್ನದೇನು ನನ್ನದೆಷ್ಟು ಇಷ್ಟನ್ನು ತೋರಿಸಿ ನಿನಗೆ ಜಯವನ್ನು ತಂದು ಕೊಡ್ತೇನೆ. ಇದು ದಿಟ್ಟ. ನಿನಗೆ ಬೇಕಾದ ಒಬ್ಬ ಸಾರಥಿ. ಸಾರಥಿ ಇದ್ದಾರೆ. ಯಾರು? ಅನೇಕ ಮಂದಿ ಇದ್ದಾರೆ. ಎಂಥದ್ದು ಆ ನಿನ್ನದು ಮಾತು? ಎಲೆಲಾಭೇಯ ನೀವು ಈ ಸುಭಟವು ಅಭೇಯ ನೀವು
ಆದ್ರೆ ನನ್ನ ದುಡ್ಡಲ್ಲ ನಿನ್ನಲ್ಲಿ ನಿನ್ನದೇ ಇರುವುದು ಎನ್ನುವ ಕಾರಣದಿಂದ ನನಗೆ ವಿಶ್ವಾಸ. ಯಾಕೆ ಅಲ್ಲಿ ಇರುವುದು ನನ್ನದೇ ಅಲ್ವಾ, ನನ್ನದ್ರಲ್ಲಿ ಕೊರತೆ ಇಲ್ವಲ್ಲ ಎನ್ನುವ ಕಾರಣದಿಂದ ಈಗ ಗೊತ್ತಾಯ್ತು. ನಿನಗೆ ಬೇಕಾದ್ದು ಕೊಡುವುದಕ್ಕೆ ಕೊರತೆ ಆಗುವಂತದ್ದನ್ನೆಲ್ಲ ನಮ್ಮರತಕ್ಕೆ ಹತ್ತಿಸುವುದು ಯಾಕೆ? ಸರಿ ಬಿಡು. ಇದ್ದ ಸಾರಥಿ ಸತ್ತು ಹೋದ ಸಾರಥಿ ಇದ್ದ ಪರಿಣಾಮ ಇಲ್ಲ. ಇನ್ನು ಬದುಕಬಲ್ಲ ಸಾರಥಿ ಬೇಕು, ಬದುಕಿಸಬಲ್ಲ ಸಾರಥಿ ಬೇಕು. ಅಲ್ಲ, ಆ ಕಡೆಯಲ್ಲಿ ಇರುವುದು ಆ ಕಡೆಯಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲ, ಪ್ರತಿಕರನ್ನು ರಕ್ಷಿಸಬಲ್ಲ ಸಾರಥಿ ಇರುವುದು. ಆದ ಕಾರಣಕ್ಕೆ ಕೃಷ್ಣನ ವೇಷ ನಾವು ಯಾಕೆ ಹಾಕಿಸುವುದು? ನನಗೆ ವಿಶೇಷ ಪರಿಣತಿ ಹೊಂದಿದ ಸಾರಥಿ ಆಗೋ ಎನ್ನುವ ಕಾರಣದಿಂದ ಹೇಳ್ತೇನೆ. ಯಾಕೆ ನೀವು ಯೋಚಿಸುವುದು? ನನಗೊಬ್ಬ ಸಾರಥಿ ಇದ್ದಾರೆ, ಗೌರವ. ಇವನನ್ನು ನಾನು ಕೊಟ್ಟೆ, ತಗೊಂಡು ಅವರನ್ನು ಕೊಟ್ಟರು ನಿಮಗಿಲ್ಲ ಅಂತ ಆಗಿತ್ತು. ಅದು ನಿನಗೆ ಆಗಿತ್ತು. ಹಾಗಿದ್ರೆ ನೀವೇ ಆಯ್ಕೆ ಮಾಡಿಕೊ, ನಿನಗೆ ಯಾರು ಬೇಕು. ನಮ್ಮಲ್ಲಿ ಅನೇಕ ಮಂದಿ ಸಾರಥಿಗಳಿದ್ದಾರೆ. ಒಂದೊಂದು ವಿಭಾಗದಲ್ಲಿ ನಿಷ್ಠಾತರಾದ, ಒಂದೊಂದು ವಿಭಾಗದಲ್ಲಿ ವಿಶೇಷವಾದ ವ್ಯಾಸತ್ವವನ್ನು ಮಾಡಿದ್ದಾರೆ. ಒಂದೇ ಬದಿಯಿಂದ ನಿಂತು ಹೊಡೆಯುವ ಸಾರಥಿಗಳು ಕೆಲವರಿದ್ದಾರೆ ಎನ್ನುವಾಗ ಅವರನ್ನು ನಾವು ಪ್ರತ್ಯೇಕವಾಗಿ ಕೂರಿಸಿದ್ದೇವೆ. ಅವರಿಗೆ ಗೌರವವನ್ನು ನಾವು ಪ್ರತ್ಯೇಕವಾಗಿ ಕೊಡ್ತೇವೆ. ಯಾಕೆ? ಅವರು ಬಂದರೆ ಅವರನ್ನು ಹೇಗೆ ಬಳಸಿಕೊಡಬೇಕು ಅಂತ ನಮ್ಗೆ ಎನ್ನುವ ಕಾರಣಕ್ಕೆ. ಈಗ ನೀನು ಹೇಳು, ನಿನಗೆ ಯಾರು ಬೇಕು? ಈ ಸಾರಥಿ ಬೇಕೋ, ಈ ಸಾರಥಿ ಬೇಕೋ, ಈ ಸಾರಥಿ ಬೇಕೋ, ಆ ಸಾರಥಿ ಬೇಕೋ, ಯಾರು ಬೇಕು? ನಿನಗೆ ಆಯ್ಕೆ ಬಿಟ್ಟಿದ್ದಾರೆ. ನಾನು ಹೇಳಿದ್ರೆ ತೊಡಕಾಗಲಿಕ್ಕಿಲ್ಲ ಎಲ್ಲ ನೋಡುವ, ನೀನು ಹೇಳು ಯಾರು ಬೇಕು? ತೊಡಕಾಗುವುದಿದ್ರೆ ನಾನು ಹೇಳುವುದೇ ಇಲ್ಲ. ನೀನು ಹೇಳು, ನಾನು ಹೇಳು, ಧೈರ್ಯವಾಗಿ ಹೇಳ್ಕೊ. ಗೌರವೇಶ್ವರ ಕಾಲ
ಹೆಚ್ಚಾದದ್ದನ್ನು ಲೆಕ್ಕ ಹಾಕಬೇಡ. ಹಸ್ತಿನಾವತಿಯ ಭಂಡಾರದಿಂದ ಆದದ್ದನ್ನು. ಸರಿಯಪ್ಪ, ನಾನು ವೆಚ್ಚಾದದ ಬಗ್ಗೆ ಹೇಳಿದ್ದಲ್ಲ. ಹ. ಎಲ್ಲಿಗೋ ಹೋಗುವವರು ಚಪ್ಪರವನ್ನು ನೋಡಿ ತಮ್ಮ ರಥವನ್ನು ನಿಲ್ಲಿಸಿ ಇಳ್ಕೊಂಡು ಬಂದು ಅವರ ನಾಸಿಕ ಬಹಳ ಪ್ರಬಲವಾದ, ಎಲ್ಲಿ ಯಾವುದು ಯಾವಾಗ ಬೇಕು ಮತ್ತು ಅದು ಎಲ್ಲಿ ಸಿಗುತ್ತದೆ. ನನ್ನ ಮಾವನಿಗೆ ಗೊತ್ತಿದ್ದದ್ದು ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ. ಅವರ ಅನುಭವ ಇರ್ತದೆ. ಅವರ ರಥ ಒಂದು ಕಡೆಯಲ್ಲಿ ನಿಲ್ತದೆ ಅಂತಾದ್ರೆ ಅವರಿಗೆ ಬೇಕಾದ ತೂತು ಇಳಿದು ಬಂದದ್ದೇ ಭಾಗವಹಿಸಿದ್ದೇ ಅಲ್ವ ಕೂಟದಲ್ಲಿ. ಆ ದಿವಸದ ಕೂಟ ಅಂತಂದ್ರೆ ಯಾವ ಆಟಕ್ಕೂ ಕಮ್ಮಿ ಇರಲಿಲ್ಲ, ಅಷ್ಟು ಕಡಿಮೆ ಇರಲಿಲ್ಲ, ಅಷ್ಟು ಒಳ್ಳೆಯದಾದಂತಹ ಕೂಟ ಆಗಿತ್ತು ನಮ್ಮ. ಆಮೇಲೆ ಇಳಿದವರು ಹೇಳಿದ್ರು, ಯಾರೇ ಈ ಕೂಟವನ್ನು ಮಾಡಿರ್ಲಿ ಮುಂದಿನ ದಿನದಲ್ಲಿ ನಾನು ಅವರ ಜೊತೆಗೆ ನೋಡು. ಈಗ ಈಗ ಅವರನ್ನು ಬಿಟ್ಟು ನಮಗೆ ಊಟ ಮಾಡುವುದಕ್ಕಾಗುವುದು. ಯಾಕೆ? ನಮಗೆ ಅವರು ಬೇಕು ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ಇವತ್ತಿಗೂ ಅವರು ನಮ್ಮ ಜೊತೆಗೆ ಇದ್ದಾರೆ. ಆದರೆ ಹೇಗಿದ್ದಾರೆ ಅವರು? ಕಾದಿರಿಸಿದ ಶಕ್ತಿಯಾಗಿದ್ದಾರೆ. ಅವರನ್ನು ನಾನು ಇನ್ನೂ ಬಳಸಿಕೊಂಡಿಲ್ಲ. ಯಾಕೆ? ಕಾದಿರಿಸಿದ ಕೆಲವು ಶಕ್ತಿಗಳನ್ನೆಲ್ಲ ಇಂಥ ಕೆಲವು ವಿಶೇಷ ಸಂದರ್ಭಗಳನ್ನು ಉಪಯೋಗಿಸಬೇಕು. ಇದೀಗ ವಿಶೇಷವಾದದ್ದು ಒಂದು ಸಾರಥಿ ಇಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಮಾವನನ್ನೆಲ್ಲ ಇದು ವಿಶೇಷ. ಈಗ 15 ದಿವಸ ಆಯ್ತಲ್ಲ ಎಲ್ಲ ಕತೆ. ಯಾಕೆ ಅಂತಂದ್ರೆ ನನ್ನ ಆರಂಭ ಆಗಿ 15 ದಿವಸ ಆಯಿತು. ಇವತ್ತು ನಾವು ಕ್ಷಣ ಕುತೂಹಲವನ್ನು ಅನುಭವಿಸ್ತಾ ಇದ್ದೇವೆ. ಇದಕ್ಕಿಂತ ಇನ್ನು ದೊಡ್ಡ ವಿಶೇಷ ಪ್ರಸಂಗ ನಿನಗೆ ಗೊತ್ತಿಲ್ಲ. ಶಲ್ಯರ ಬಗ್ಗೆ ನಿನಗೆ ಜ್ಞಾನ ಇಲ್ಲ. ನನಗೆ ಗೊತ್ತು. ಅವರು ಬೆಂಕಿ ಹಾಗಿದ್ದವು. ಬೆಂಕಿಯನ್ನು ಜೋಪಾಸನವಾಗಿ ನಾವು ಇಟ್ಟರೆ ನಮ್ಮ ಚಳಿ ಕಾಯಿಸೋದಕ್ಕಾಗ್ತದೆ. ಸ್ವಲ್ಪ ಸರಸ ಆಡಿದೆಯೋ ನಿನ್ನನ್ನೇ ಭಸ್ಮ ಮಾಡಿಬಿಟ್ಟು. ಹಾಗಾಗಿ ನಮ್ಮ ಮಾವ ಕಾದಿರಿಸಿದ ಶಕ್ತಿ. ನಾನು ಅವರನ್ನು ಇರಿಸಿದ್ದು ಸಾರಥಿ ತರಕ್ಕೆ ಅಂತ ಅಲ್ಲ. ಯಾವತ್ತಾದ್ರೂ ನಮಗೆ ಅನಿವಾರ್ಯ ಆದ್ರೆ ಯಾವುದಕ್ಕೂ ಆಧಾರ ಉಂಟು. ನನ್ನ ಮಾವ ಯಾವುದಕ್ಕೂ ಆಧಾರ ಉಂಟ. ಹಾಗಾಗಿ ಮತ್ತೊಂದು ಹೇಳ, ಹೃದಯವಂತ ನನ್ನ ಮಾವ ನನ್ನನ್ನು ಬಿಟ್ಟುಕೊಡ್ಲಿಕ್ಕಿಲ್ಲ. ಹೆಚ್ಚು ಅಂತಂದ್ರೆ 4 ಗದರಿಯ ನೀನು ಆಗಲಿಕ್ಕೆ ಇಲ್ಲ, ನೀನು ಪ್ರಯೋಜನ ಅಂತ. ಆದ್ರೆ ಊಟ ಬಿಟ್ಟು ಹೋಗ್ಲಿಕ್ಕೆ ಅವರಿಗೆ ನಾನು ಆಗುವುದು ಗೊತ್ತಾಗಿದೆ, ಊಟ ಆಗುವುದು ಗೊತ್ತಾಗಿದೆ. ಹಾಗಾಗಿ ಊಟದಲ್ಲಿ ಅವರು ಇದ್ದಾರೆ ಅಂತ ನನಗೆ ಒಳಗಿಂದೊಳಗೆ ಬರ್ತವೆ. ಅವರಿಗೆ ಧೈರ್ಯ ಅಂತ ಅವರು ಇದ್ದಾರೆ ಅಂತ ಎನ್ನುವ ಕಾರಣಕ್ಕೆ ನಾನು ಮಾವನನ್ನು ಇರಿಸಿಕೊಂಡದ್ದು. ಅವರಿಗೆ ಇನ್ನೂ ಆಗಲಿಲ್ಲ, ಬರುವುದಕ್ಕೆ ಸ್ವಲ್ಪ ಸಮಯ ಉಂಟು ಅಂತ ನಾನು ಅವರನ್ನು ಹಾಗೆ ಇರಿಸಿದ್ದು. ನೀನು ಹೇಳ್ತಿ ನನಗೆ ಅವರೇ ಬೇಕು ಸಾರಥಿಯಾಗಿ. ಇಲ್ಲ ಇದೆಲ್ಲ ನನಗೆ ಇದೊಂದು ಅಲ್ಲ. ನೀನು ಹೀಗೆ ಬಿಗಿ ಹಿಡಿಯುವುದಕ್ಕೆ, ಪಟ್ಟು ಹಿಡಿಯುವುದಕ್ಕೆ ಯಾವುದೋ ಒಂದು ಹಿನ್ನೆಲೆ ಇದ್ದ ಹಾಗೆ ಕಾಣ್ತದೆ. ಯಾಕೆ ನಿನಗೆ ಶಲ್ಯರು? ನಿನಗೆ ಅವರ ತಂಟೆ ಯಾಕೆ, ಅವರ ತಲೆ ಯಾಕೆ? ಅವರನ್ನು ನಾನಲ್ಲದೆ ಇನ್ನೊಬ್ಬರಿಗೆ ಜೋಪಾಸನ ಮಾಡುವುದಕ್ಕಾಗುವುದಿಲ್ಲ. ಅದಷ್ಟು ಸುಲಭ ಇಲ್ಲ. ನಿನ್ನಿಂದಲೂ ಸಾಧ್ಯ ಇಲ್ಲ ಅವರನ್ನು ನಿಯಂತ್ರಿಸುವುದಕ್ಕೆ. ನನ್ನಿಂದ ಮಾತ್ರ ಸಾಧ್ಯ. ಯಾಕೆ? ನಾನು ಅವರ ಪ್ರೀತಿಯ ಹುಡುಗಾದ ಕಾರಣ ಎನ್ನುವ ಕಾರಣದಿಂದ ಈಗ ಏನು ಕಾರಣ ಬಿಚ್ಚಿ ಮಾತಾಡ. ನೀನು ತುಟಿ ಬಿಚ್ಚಿ ಮಾತಾಡ, ಮಾತು ಬಿಚ್ಚಿ ಮಾತಾಡ. ಯಾಕೆ
ಒಂದು ವೇಷದಿಂದ ಆಗಲೇ ಮಾಡ್ತಿದ್ಯೋ? ನಾನು ವೇಷ ಮಾಡುವುದರಲ್ಲಿ ಬಹಳ ಬ್ರಾಹ್ಮಣ ವೇಷ ಮಾಡಿ ಅವರು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆ ಹೇಳಿ ಅವರಿಗೊಂದು ನಿಬಂಧನೆ. ನಮ್ಮ ಅಜ್ಜನದ್ದೊಂದು ವಿಶೇಷ ಸಂದರ್ಭ. ಹೌದೌದು. ಯಾಕೆ? ಗಂಗೆಯ ಮಗ ಎನ್ನುವ ಕಾರಣಕ್ಕಾಗಿ ಅವರಿಗೊಂದು ವಿಶೇಷವಾದ ಅನುಗ್ರಹ. ಮತ್ತೊಂದು ನಮ್ಮ ಅಜ್ಜ ಯಾವ ಬ್ರಾಹ್ಮಣನಿಗಿಂತಲೂ ಕಡಿಮೆ ಹಾಗೆ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ಅವರ
ಇದ್ದೇನೆ. ಆದ್ರೆ ನನ್ನದೊಂದು ವಿನಂತಿ ಉಂಟು, ಏನು? ಅವರನ್ನೇ ಒಪ್ಪಿಸಿ ತರಬೇಕು. ಬದಲಿ ವ್ಯವಸ್ಥೆ ಛೀ, ಬದಲಿ ವ್ಯವಸ್ಥೆ ಇಷ್ಟು ಯೋಚನೆ